ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಯೂಟ್ಯೂಬ್ ವೀಡಿಯೋಗೆ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಗ್ಲೋ ಅಪ್ ರೂಟೀನ್ ಮಾಡ್ತಾ ಇರೋದು. ಅಂದರೆ ಇದನ್ನು ಒಂದೇ ದಿವಸ ಶೂಟ್ ಮಾಡಿಲ್ಲ. ಪ್ರತಿ ಸರ್ತಿ ಏನು ಮಾಡ್ತಿದ್ದೆ ಅಂದರೆ ಒಂದೇ ದಿವಸ ಎಲ್ಲನೂ ಶೂಟ್ ಮಾಡಿಬಿಡ್ತಿದ್ದೆ. ಫುಲ್ ಬರ್ಡನ್ ಆಗಿಬಿಡ್ತಿತ್ತು ನನಗೆ. ಅದಕ್ಕೆ ಈ ಸರ್ತಿ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಇವತ್ತು ಇದನ್ನು ಮಾಡೋಣ, ನಾಳೆ ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಇಲ್ಲಿ ನಾನು ವ್ಯಾಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ವ್ಯಾಕ್ಸಿಂಗ್ಗೆ ತುಂಬ ಪೇಷನ್ಸ್ ಬೇಕು ಆ್ಯಂಡ್ ತುಂಬ ಟೈಮ್ ಕನ್ಸ್ಯೂಮಿಂಗ್ ಕೂಡ. ನಿಮಗೆ ಓಕೆ ಅನ್ಸಿದ್ರೆ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಯೂಸ್ ಮಾಡ್ತಿರೋದು ರಿಕಾ ವ್ಯಾಕ್ಸ್ ಆ್ಯಂಡ್ ಈ ಒಂದು ಏನಿದೆ ವ್ಯಾಕ್ಸಿಂಗ್ ಮಷಿನ್, ಅದನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದು. ನಾನು ಟ್ಯಾಗ್ ಮಾಡಿರ್ತೀನಿ ಎರಡೂ, ಓಕೆನಾ. ಆ್ಯಂಡ್ ಇದರಲ್ಲಿ 1 ಲೇಯರ್ ಆಫ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಅದೊಂದು ಖುಷಿ ವಿಚಾರ. ಏನಾಯಿತು ಅವತ್ತಿನ ದಿವಸ ಅಂದರೆ ಇಡೀ ವ್ಯಾಕ್ಸ್ ಮಷಿನ್ ಸಮೇತನೇ ಬಿದ್ದು ಹೋಗ್ಬಿಟ್ಟಿತ್ತು. ಅದನ್ನು ನಾನು ಕ್ಯಾಪ್ಚರ್ ಮಾಡಿಲ್ಲ, ಬಿಕಾಸ್ ನಂಗೆ ಒಂಥರ ಆಗ್ಬಿಡ್ತು. ಅಯ್ಯೋ ಎಲ್ಲ ಚಲೋ ಐತಲ್ಲ, ಈಗ ಏನು ಮಾಡೋದು ಅಂತ. ಆ ಗಾಬರಿಲಿ ನಾನು ಏನು ಮಾಡಿದೆ, ಫಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಫುಲ್ ಮಿಷಿನೇ ದಬಾಕೊಂಡ್ಬಿಡ್ತು ಹಿಂಗೆ ಸಡನ್ನಾಗಿ. ಎಲ್ಲ ನೀಟಾಗಿ ಎತ್ತಿಟ್ಟೆ. ಅದಕ್ಕೆ ನಾನು ಯಾವಾಗಲೂ ನ್ಯೂಸ್ ಪೇಪರ್ನ ಹಾಕ್ಕೊಳ್ತೀನಿ ಕೆಳಗಡೆ, ಇಲ್ಲಾಂದರೆ ಫುಲ್ ಮೆಸ್ ಆಗಿಬಿಡುತ್ತೆ. ನೀವು ಅಷ್ಟೇ ಯಾವುದಾದ್ರೂ ಹಳೆ ಬಟ್ಟೆ ಇದ್ದರೆ ಹಳೆ ಬಟ್ಟೆನ ಹಾಕ್ಕೊಳ್ಬೋದು, ಇಲ್ಲಾಂದರೆ ನ್ಯೂಸ್ ಪೇಪರ್ ಹಾಕ್ಕೊಳ್ಬೋದು. ಇನಿಷಿಯಲಿ ವ್ಯಾಕ್ಸ್ ಮಾಡೋದು ತುಂಬಾ ಕಷ್ಟ, ಗೊತ್ತೇ ಇರಲ್ಲ. ಬಟ್ ನಿಮಗೆ ಅಭ್ಯಾಸ ಆಗ್ತಾ 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 ಈಸಿ ಅಂತ ಅನಿಸ್ಬಿಡುತ್ತೆ. ನನಗೆ ಲೆಫ್ಟ್ ಹ್ಯಾಂಡು ಮತ್ತು 2 ಕಾಲು ತುಂಬ ಈಸಿ ಅನಿಸುತ್ತೆ. ಒನ್ಲಿ ರೈಟ್ ಹ್ಯಾಂಡ್ ಸ್ವಲ್ಪ ಕಷ್ಟ ಅನಿಸುತ್ತೆ. ಮಾಡ್ಕೊಳ್ತೀನಿ, ಬಟ್ ಕೆಲವೊಂದು ಏರಿಯಾಸ್ ನಾನು ಕವರ್ ಮಾಡೋಕ್ಕಾಗಲ್ಲ ಅಷ್ಟೇ. ಮತ್ತು ಅಂಡರ್ ಆರ್ಮ್ಸ್ಗೆ ನಾನು ಇದನ್ನು ಯೂಸ್ ಮಾಡಲ್ಲ, ಬಿಕಾಸ್ ನನಗೆ ಅದನ್ನು ಪೀಲ್ ಮಾಡೋಕ್ಕೆ ಭಯ ಆಗುತ್ತೆ. ಎಲ್ಲಿ ಚರ್ಮ ಅಂಟ್ಕೊಬಿಡುತ್ತೋ ಅಂತ ಭಯ ಅಷ್ಟೇ. ಇಫ್ ಇನ್ ಕೇಸ್ ಆ ಥರ ಅಂಟ್ಕೊಂಡಾಗ ಏನಾಗುತ್ತೆ ಗೊತ್ತಾ, ಕೀಳೋಕ್ಕಾಗಲ್ಲ, ಚರ್ಮ ಸಮೇತನೇ ಬಂದುಬಿಡುತ್ತೆ. ಅದಕ್ಕೆ ತುಂಬ ಹುಷಾರಾಗಿರಬೇಕು. ವ್ಯಾಕ್ಸ್ ಮಾಡಿ ಆದಮೇಲೆ ಯಾವುದಾದ್ರೂ ಬಾಡಿ ಆಯಿಲ್ನ ಯೂಸ್ ಮಾಡಿ. ಕೊಬ್ಬರಿ ಎಣ್ಣೆ ಬೆಟರು, ಇಲ್ಲಾಂದರೆ ಜಾನ್ಸನ್ಸ್ ಬೇಬಿ ಆಯಿಲ್ ಬರುತ್ತೆ ಗೊತ್ತಾ, ಅದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕೆಲವೊಂದು ವ್ಯಾಕ್ಸ್ ಹಂಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ರಿಮೂವ್ ಮಾಡಬೇಕು ಅಂತಂದರೆ ಈ ಮೆಥಡ್ನ ಯೂಸ್ ಮಾಡಿ. ಎಲ್ಲ ಅಪ್ಲೈ ಮಾಡಿ ಆದಮೇಲೆ ಒಂದು ಹಳೆ ಬಟ್ಟೆ ಇದ್ದರೆ, ಹಳೆ ಟೀ ಶರ್ಟ್ ಆದರೂ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಅದನ್ನು ತೊಗೊಂಡು ಕ್ಲೀನ್ ಮಾಡಿದ್ರೆ ಬಾಡಿಯಲ್ಲಿರೋಂಥ ವ್ಯಾಕ್ಸ್ ರೆಸಿಡ್ಯೂಸ್ ಎಲ್ಲನೂ ನೀಟಾಗಿ ಬಂದುಬಿಡುತ್ತೆ. ಗೈಸ್, ನೆಕ್ಸ್ಟು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ತಿಂಗಳುಗಳೇ ಆಗೋಯ್ತು ನಾನು ಫೇಶಿಯಲ್ ಹೇರ್ನ ರಿಮೂವ್ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಪ್ಯಾಂಪರ್ ರೂಟೀನ್ ಮಾಡಿದಾಗ ನಾನು ರಿಮೂವ್ ಮಾಡಿದ್ದು, ಅದಾದಮೇಲೆ ಮಾಡೇ ಇಲ್ಲ. ಐ ಥಿಂಕ್ ಮೋರ್ ದ್ಯಾನ್ 3 ಮಂತ್ಸ್ ಆಗಿರಬೇಕು ಫೇಶಿಯಲ್ ಹೇರ್ನ ರಿಮೂವ್ ಮಾಡಿ. ಸೊ ಇವತ್ತು ರಿಮೂವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಗ್ರೋತ್ ಆಗಿದೆ ಅಂತ ನೋಡಿ ಇಲ್ಲಿ. ನಾನಿವತ್ತು ಬರೀ ಅಪ್ಪರ್ ಲಿಪ್ ಮತ್ತು ಫೇಶಿಯಲ್ ಹೇರ್ ಮಾತ್ರ ರಿಮೂವ್ ಮಾಡ್ತೀನಿ. ಐಬ್ರೋ ಏನು ಮಾಡಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನನಗೆ ಐಬ್ರೋ ಹಾಗೆ ಬಿಡಬೇಕು ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ನಾನು ಐಬ್ರೋನೇ ಮಾಡ್ಸಕ್ಕೆ ಹೋಗಿಲ್ಲ. ಆಲ್ಮೋಸ್ಟ್ ಒಂದು 2 ತಿಂಗಳಾಗ್ತಾ ಬರ್ತಿದೆ. ಯಾಕೆ ಅಂತ ಗೊತ್ತಿಲ್ಲ. ಐಬ್ರೋ ಮಾಡಿಸ್ದಾಗ ಫೇಸ್ ಒಂಥರ ಇರುತ್ತೆ. ಐಬ್ರೋ ಮಾಡಿಸ್ದೇ ಇದ್ರೆ ಫೇಸ್ ಒಂಥರ ಇರುತ್ತೆ ನಂದು. ನಾನು ಜಾಸ್ತಿ ಐಬ್ರೋ ಮಾಡಿಸ್ದೇ ಇರೋ ಫೇಸ್‌ನೇ ಇಷ್ಟಪಡ್ತೀನಿ. ಅದಕ್ಕೋಸ್ಕರನೇ ಐಬ್ರೋನ ಸ್ಕಿಪ್ ಮಾಡ್ತೀನಿ. ಇಫ್ ಇಟ್ ಈಸ್ ರಿಯಲಿ, ರಿಯಲಿ ನೆಸೆಸರಿ ಅವಾಗ ಮಾತ್ರ ಐಬ್ರೋನ ಮಾಡಿಸ್ತೀನಿ. ಇಲ್ಲಾಂದ್ರೆ ಖಂಡಿತ ಮಾಡಿಸಲ್ಲ, ಹಾಗೆ ಬಿಟ್ಬಿಡ್ತೀನಿ. ನನಗೆ ಥಿಕ್ ಐಬ್ರೋಸ್ ತುಂಬ ಅಂದರೆ ತುಂಬ ಇಷ್ಟ. ಸೊ ಯಾಹ್! ಐಬ್ರೋಸ್ ನೋಡಿ ಎಷ್ಟು ಗ್ರೋತ್ ಆಗಿದೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಕಾರ್ಮಸಿ ಅವ್ರದ್ದು ರೇಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಾರ್ಮಸಿ ಅವ್ರದ್ದೇ ಆಲೋವೆರಾ ಜೆಲ್. ಇದೇ ಮೊದಲನೇ ಸರ್ತಿ ನಾನು ಯೂಸ್ ಮಾಡ್ತಿರೋದು. ತಂದಾಗಿಂದ ಯೂಸೇ ಮಾಡಿರಲಿಲ್ಲ. ಯೂಶ್ವಲಿ ನಾನು ಜೇಜುದು ಆಲೋವೆರಾ ಜೆಲ್ ಬರುತ್ತೆ ಗೊತ್ತಾ, ಅದನ್ನ ಯೂಸ್ ಮಾಡ್ತಿದ್ದೆ. ಬಟ್ ಇವತ್ತು ಫಸ್ಟ್ ಟೈಮ್ ಇವ್ರದ್ದು ಟ್ರೈ ಮಾಡ್ತಿದ್ದೀನಿ. ಬಿಕಾಸ್ ಇವ್ರದ್ದು ಆಬ್ವಿಯಸ್ಲಿ ಒಳ್ಳೆ ರಿವ್ಯೂಸ್ ಇದೆ. ಬಟ್ ಸಿಕ್ಕಾಪಟ್ಟೆ ಫ್ರೇಗ್ರೆನ್ಸ್ ಇದೆ. ಈ ಫ್ರೇಗ್ರೆನ್ಸ್ ನನಗೆ ಪ್ಲಮ್ ಅವ್ರದ್ದು ಫೇಸ್ ವಾಶ್ ಬರುತ್ತೆ ಗೊತ್ತಾ, ಸೇಮ್ ಅದೇ ಥರ ಇದೆ. ಯಾವತ್ತೂ ನಾನು ಟ್ರೈ ಮಾಡಿಲ್ಲ, ನೋಡೋಣ. ನೀವು ಈ ಥರ ಮಾಯಿಶ್ಚರೈಸರ್ ಯೂಸ್ ಮಾಡಿ, ಆಲೋವೆರಾ ಜೆಲ್ ಯೂಸ್ ಮಾಡಿ, ಇಲ್ಲಾಂದರೆ ಫೇಶಿಯಲ್ ಆಯಿಲ್ ಇದ್ದರೆ ಅದನ್ನು ಯೂಸ್ ಮಾಡಿ. ಯಾವುದರಿಂದ ಬೇಕಿದ್ರೂ ಯೂಸ್ ಮಾಡಿ ನೀವು ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಬೋದು. ಟೋನರ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಜನ ಕೇಳ್ತೀರಾ ತಿಕ್ಕಾಗಿ ಬರುತ್ತಾ ಅಂತ. ನನಗೆ ಎಷ್ಟು ತಿಕ್ಕಾಗುತ್ತೆ ಗೊತ್ತಾ, ಇಲ್ಲೆಲ್ಲನೂ ಇತ್ತು ನನಗೆ. ಫಸ್ಟ್ ಟೈಮ್ ನಾನು ಹೂಮಳೆ ಮಾಡಬೇಕಾದ್ರೇ ನನಗೆ ಹೇಳಿದ್ರು ಡೈರೆಕ್ಟ್ರು ಸೈಡ್ ಲಾಕ್ಸ್ ಎಲ್ಲ ತೆಗಿಸ್ಬೇಕು ಅಂತ. ಬಟ್ ನಾನು ತೆಗ್ಸಿರಲ್ಲ, ಬಿಕಾಸ್ ಸೈಡ್ ಲಾಕ್ಸ್ ಎಲ್ಲ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ. ಯಾವ್ದು ಬೇಕೋ ಅಷ್ಟು ಮಾತ್ರ ರಿಮೂವ್ ಮಾಡ್ಕೊಳ್ತಿದ್ದೆ ನಾನು. ಸೊ ನಾನು ಫೇಶಿಯಲ್ ಹೇರ್ನ ರಿಮೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಆಯಿತು. ಐಬ್ರೋ ನಾನು ಫಸ್ಟ್ ಟೈಮ್ ಮಾಡಿಸಿದ್ದೇನೆ 2021 ಅಂತ ಅನ್ಸುತ್ತೆ. ಎಷ್ಟು ಹತ್ತಿದ್ದೀನಿ ಗೊತ್ತಾ ಐಬ್ರೋ ಮಾಡ್ಸಕ್ಕೆ. ಬಿಕಾಸ್ ನಾನು ಯಾವತ್ತೂ ಮಾಡ್ಸಿರ್ಲಿಲ್ವಲ್ಲ, ಅದೇ ಮೊದಲನೇ ಸರ್ತಿ. ಅದಕ್ಕೋಸ್ಕರ ಹತ್ತಿದ್ದಷ್ಟೇ, ಇನ್ನೇನಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್. ನನ್ನ ಕೇಳೋದಾದರೆ ಆಲೋವೆರಾ ಜೆಲ್ಲೇ ಬೆಸ್ಟ್ ಅಂತ ಅನಿಸುತ್ತೆ. ಮಾಯಿಶ್ಚರೈಸರು ಓಕೆ, ಬಟ್ ಆಲೋವೆರಾ ಜೆಲ್ ನಿಮಗೊಂದು ಲೇಯರ್ ಥರ ಇರುತ್ತೆ. ಈಸಿಯಾಗಿ ನೀವು ರೀಸ್ ಮಾಡ್ಬೋದು. ಮಾಯಿಶ್ಚರೈಸರ್ ಎಲ್ಲ ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗಿಬಿಡುತ್ತೆ, ಆಯಿತಾ. ಸೊ ದಟ್ ನಿಮಗೆ ಡ್ರೈನೆಸ್ ಇರುತ್ತೆ ಕೆಲವೊಂದು ಸತಿ, ರೇಸ್ ಮಾಡೋಕ್ಕಾಗಲ್ಲ. ಡ್ರೈ ಫೇಸಲ್ಲಿ ಯಾವತ್ತೂ ರೇಸ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಬ್ರು ವಾಟರ್ ಯೂಸ್ ಮಾಡ್ತಾರೆ. ನಂಗೆ ಗೊತ್ತಿಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ನಾನು ಟ್ರೈ ಮಾಡಿದ್ದೀನೋ ಏನೋ ನಂಗೆ ನೆನಪಿಲ್ಲ. ಆ್ಯಂಡ್ ನೀವು ಆ ಥರ ಮಾಡಬೇಡಿ. ಬೆಸ್ಟು ಆಲೋವೆರಾ ಜೆಲ್ಲು, ಇಲ್ಲಾಂದರೆ ಥಿಕ್ ಲೇಯರ್ ಆಫ್ ಮಾಯಿಶ್ಚರೈಸರ್ನ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಬೆಸ್ಟ್ ಆಪ್ಷನ್ ಏನು ಗೊತ್ತಾ ನಿಮಗೆ, ರೇಸರೇ. ಕೆಲವೊಬ್ರು ವ್ಯಾಕ್ಸ್ ಎಲ್ಲ ಮಾಡಿಸ್ತಾರೆ, ಸೈಡ್ ಲಾಕ್ ಪೂರ್ತಿ ವ್ಯಾಕ್ಸ್ ಮಾಡಿ ತೆಗೆಸ್ಬಿಡ್ತಾರೆ, ಥ್ರೆಡ್ಡಿಂಗ್ ಮಾಡಿಸ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಯಾಕಂದರೆ ನಮ್ಮ ಕಾಲು ಕೈ ಎಲ್ಲದಕ್ಕಿಂತ ಸೆನ್ಸಿಟಿವ್ ಸ್ಕಿನ್ನೇ ನಮ್ಮ ಫೇಸು, ಆಯಿತಾ. ಫೇಸ್ ಮತ್ತು ನೆಕ್ಕು.
ಅದು ಸ್ವಲ್ಪ ಹಾರ್ಶ್ನೆಸ್ನ ತೊಗೊಳ್ಳೋದಿಲ್ಲ. ಅದಕ್ಕೋಸ್ಕರ ರೇಸ್ ಮಾಡಿದ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅದರಲ್ಲಿ ಕಟ್ ಆಗೋ ಚಾನ್ಸಸ್ ಇರಲ್ಲ. ಹೇಗೆ ಅಂತಂದರೆ ನೀವು ಅದನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಆ ಪ್ರಾಸೆಸ್ನ ಮಾಡಿದ್ರೆ ಮಾತ್ರ ಕಟ್ ಆಗದಿರೋ ಚಾನ್ಸಸ್ಸು. ಕೆಲವೊಬ್ರು ಏನು ಮಾಡ್ತಾರೆ, ತುಂಬ ಫಾಸ್ಟಾಗಿ ರೇಸ್ ಮಾಡ್ತಾರೆ, ನಾನು ಎಕ್ಸ್ಪರ್ಟ್ ಇದ್ದೀನಿ ಅಂತ. ನೋ, ಆ ಥರ ಮಾಡಬಾರ್ದು. ನಿಧಾನಕ್ಕೆ ಮಾಡಿ, ಏನೂ ತೊಂದರೆ ಇಲ್ಲ. 10 ನಿಮಿಷ ಕೊಟ್ಟರೆ ಸಾಕು, ಎಲ್ಲ ನೀಟಾಗಿ ನಾವು ರೇಸ್ ಮಾಡ್ಕೊಳ್ಬೋದು. ನಾನು ನೋಡಿ ಬರೀ ಸೈಡ್ ಲಾಕ್ಸು ಮತ್ತು ನನ್ನ ಅಪ್ಪರ್ ಲಿಪ್ಸು ಜೊತೆಗೆ ಐಬ್ರೋ ಸೆಂಟರ್ ಪಾರ್ಟ್ ಇರುತ್ತೆ ಗೊತ್ತಾ, ಅಲ್ಲಿ ಮಾತ್ರ ರೇಸ್ ಮಾಡ್ಕೊಂಡಿದ್ದೀನಿ. ಐಬ್ರೋ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಎಷ್ಟು ಬಂತು ಗೊತ್ತಾ, ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಗಿತ್ತು ಅಂತ ಅನಿಸುತ್ತೆ ನನ್ನ ಪ್ರಕಾರ. ನಾನು ಮುಂಚೆ ಹೇಗೆ ಮಾಡ್ತಿದ್ದೆ ಅಂತಂದರೆ, ರೇಸ್ ಆಗಿದ ತಕ್ಷಣ ಐಸ್ ಕ್ಯೂಬ್ನ ರಬ್ ಮಾಡಿ ಮಾಯಿಶ್ಚರೈಸರ್ ಏನಾದರೂ ಅಪ್ಲೈ ಮಾಡ್ತಿದ್ದೆ. ಇವಾಗ ಹಂಗೆ ಮಾಡಲ್ಲ, ಬಿಟ್ಬಿಡ್ತೀನಿ. ಬರೀ ಐಸ್ ಮಾತ್ರ ರಬ್ ಮಾಡ್ತೀನಿ. ಬೆಸ್ಟ್ ಏನಂದರೆ ನೈಟ್ ಟೈಮಲ್ಲಿ ರೇಸ್ ಮಾಡಿ ಇಡೀ ರಾತ್ರಿ ಬಿಟ್ಟರೆ ನಿಮ್ಮ ಸ್ಕಿನ್ನು ಸೆಟಲ್ ಡೌನ್ ಆಗುತ್ತೆ, ಸ್ವಲ್ಪ ಕಾಮ್ ಅಂತಲೂ ಅನಿಸುತ್ತೆ. ಸೊ ನೆಕ್ಸ್ಟ್ ಡೇ ನೀವು ನಿಮ್ಮ ಸ್ಕಿನ್ ಕೇರ್ನ ಫಾಲೋ ಮಾಡ್ಕೊಳ್ಬೋದು. ಇವಾಗ ಐಸ್ನ ರಬ್ ಮಾಡ್ತೀನಿ ಫೇಸ್ ಮೇಲೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಿಮಗೆ ಏನಾದರೂ ಆ್ಯಕ್ಟಿವ್ ಆ್ಯಕ್ನೇಸ್ ಇದ್ದರೆ ದಯವಿಟ್ಟು ರೇಸ್ ಮಾಡೋಕ್ಕೆ ಹೋಗ್ಬೇಡಿ, ಅದ್ರ ಮೇಲೆ ರೇಸ್ ಮಾಡಬೇಡಿ. ನಂಗೆ ಸದ್ಯಕ್ಕೆ ನಿಜವಾಗ್ಲೂ ಯಾವುದೂ ಆ್ಯಕ್ಟಿವ್ ಆ್ಯಕ್ನೇಸ್ ಇಲ್ಲ. ಇದೆಲ್ಲನೂ ಮಾರ್ಕ್ಸ್ ಅಷ್ಟೇ, ಆಯಿತಾ. ಅದಕ್ಕೋಸ್ಕರನೇ ಕಂಪ್ಲೀಟ್ ಫೇಸ್ ನಾನು ರೇಸ್ ಮಾಡಿದ್ದು. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಇನ್ಫ್ಲಮೇಷನ್ ಇತ್ತು ಅಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಸ್ಕಿಪ್ ಮಾಡಿ. ಯಾಕಂದರೆ ಅದು ಇನ್ನೂ ಇರಿಟೇಟ್ ಮಾಡ್ಬೋದು, ಆಮೇಲೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೊ ಹೇಳಿದೆ. ಇದು ಯಾಕೆ ಅಂತಂದರೆ, ನಾವು ಇವಾಗ ರೇಸ್ ಮಾಡಿರ್ತೀವಿ ಅಲ್ವಾ, ಯಾವುದೇ ರೀತಿ ರೆಡ್ನೆಸ್ ಆಗಬಾರ್ದು, ಇಲ್ಲ ಯಾವುದಾದ್ರೂ ಅಲರ್ಜಿ ಆಗಬಾರ್ದು. ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ, ಫೇಶಿಯಲ್ ಹೇರ್ ರಿಮೂವ್ ಮಾಡೋದು ಅಡ್ಜಸ್ಟ್ ಆಗಲ್ಲ. ಅದಕ್ಕೋಸ್ಕರ ಈ ಥರ ಮಾಡ್ತಾರೆ. ನಂದು ಇವಾಗ ಸ್ಕಿನ್ನು ಸೆನ್ಸಿಟಿವ್ ಇದೆ. ಯಾಕೆ ಅಂತ ಅಂದರೆ, ನಾನು ಇವಾಗ ಸೀರಮ್ಸ್ ಎಲ್ಲ ಅಪ್ಲೈ ಮಾಡ್ತಿದ್ದೀನಿ, ಅದಕ್ಕೆ ಸ್ವಲ್ಪ ಸೆನ್ಸಿಟಿವ್ ಆಗಿಬಿಟ್ಟಿದೆ. ಆ್ಯಂಡ್ ಡೈಲಿ ನಾವು ಐಸ್ ರಬ್ ಮಾಡೋದ್ರಿಂದ ನಮಗೆ ಪೋರ್ಸ್ ಕೂಡ ಕಡಿಮೆ ಆಗುತ್ತೆ. ಬಟ್ ನಾವು ಸೋಂಬೇರಿಗಳು ಮಾಡಲ್ಲ ಅಷ್ಟೇ. ತುಂಬ ಜನ ಕೇಳ್ತೀರಾ ಏನು ಮಾಡಬೇಕು ಪೋರ್ಸ್ಗೆ ರೆಡ್ಯೂಸ್ ಮಾಡೋಕ್ಕೆ ಅಂತ ಅಂದರೆ, ನೀವು ಈ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಮತ್ತು ನೀವು ಹೀರೋಯಿನ್ಸ್ ಎಲ್ಲ ನೋಡಿದ್ರೆ ಅವ್ರು ಐಸ್ ಡಿಪ್ ಮಾಡ್ತಾರೆ ಫೇಸ್ನ. ಸೊ ಪೋರ್ಸ್ ಎಲ್ಲ ಕಡಿಮೆ ಆಗುತ್ತೆ ಅದರಿಂದ. ಟ್ರೈ ಮಾಡಿ 1 ಮಂತ್ ಚಾಲೆಂಜ್ ಥರ ತೊಗೊಂಡು. ನಾನೇ ಮಾಡಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲ ಮಾಡೋರಿದ್ರೆ ಮಾಡ್ಬೋದು. ಇವಾಗ ನನ್ನ ಫೇಸ್ ಫುಲ್ ರೆಡ್ ಅಂತ ಅನ್ನಿಸ್ಬೋದು. ಸದ್ಯಕ್ಕೆ ನಾನು ಏನೂ ಅಪ್ಲೈ ಮಾಡಲ್ಲ, ಹಾಗೆ ಬಿಟ್ಬಿಡ್ತೀನಿ ನೆಕ್ಸ್ಟ್ ಡೇವರೆಗೂ. ನೆಕ್ಸ್ಟು ಹೇರ್ ಕೇರ್ ಮಾಡ್ತಾ ಇದ್ದೀನಿ. ಫೇಶಿಯಲ್ ಹೇರ್ ರಿಮೂವ್ ಮಾಡಿ ಆದಮೇಲೆ ತುಂಬ ಗ್ಯಾಪ್ ಆಗಿಬಿಡ್ತು, ನನಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ನಾನು ತುಂಬ ದಿವಸ ಆದಮೇಲೆ ಹೇರ್ ಕೇರ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದೆ, ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಜೀವನದಲ್ಲಿ ಇದೇ ಮೊದಲನೇ ಸರ್ತಿ ನಾನು ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ತಾ ಇರೋದು. ಈ ಹೇರ್ ಮಾಸ್ಕ್ ನಮ್ಮ ಕೂದಲಿಗೆ, ಸ್ಕ್ಯಾಲ್ಪಿಗೆ ಎಲ್ಲನೂ ತುಂಬ ಒಳ್ಳೇದಂತೆ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ದಾಸವಾಳ ಹೂವು, ದಾಸವಾಳ ಎಲೆ, ಕರ್ಬೇವಿನ ಸೊಪ್ಪು ಜೊತೆಗೆ ಮೆಂತ್ಯನ ನೀವು ರಾತ್ರಿನೇ ನೆನೆಸಿಡಬೇಕು, ಆಯಿತಾ. ನಾನು ಮರ್ತ್ಬಿಟ್ಟೆ ಅಂತ ಹೇಳಿ 2 ಅವರ್ಸ್ ಮುಂಚೆ ನೆನೆಸಿಟ್ಟಿರೋ ಮೆಂತ್ಯನ ಯೂಸ್ ಮಾಡ್ತಾ ಇದ್ದೀನಿ. ಇದ್ರೊಟ್ಟಿಗೆ ನೀವು ಆಮ್ಲ ಪೌಡರ್ನ ಹಾಕಬೇಕು. ಆಮ್ಲ ಹಾಕಬೇಡಿ, ಆಮ್ಲ ಪೌಡರ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಕೆಲವೊಬ್ರು ಹಾಗೆ ತರಿ ಯೂಸ್ ಮಾಡ್ತಾರೆ. ಆ ಥರ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ವಾಶ್ ಮಾಡಿದ್ರೆ ಅದು ನೀಟಾಗಿ ವಾಶ್ ಆಗಲ್ಲ. ಈ ಥರ ಕಂಪ್ಲೀಟ್ ಪೇಸ್ಟ್ ಆಗೋ ತನಕ ನೀವು ಗ್ರೈಂಡ್ ಮಾಡಿ ಅಪ್ಲೈ ಮಾಡಿದ್ರೆ ಈಸಿಯಾಗಿ ಇದನ್ನು ವಾಶ್ ಕೂಡ ಮಾಡ್ಬೋದು. ನೀಟಾಗಿ ಸೆಕ್ಷನ್ ಬೈ ಸೆಕ್ಷನ್ ನಿಮ್ಮ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಫಸ್ಟು, ಆಯಿತಾ. ಡೈರೆಕ್ಟ್ ಕೂದಲಿಗೆ ಅಪ್ಲೈ ಮಾಡಿಬಿಡಿ. ಈ ಥರ ಸೆಕ್ಷನ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಿ. ನಾನು ಫ್ರಂಟ್ ಮತ್ತು ಬ್ಯಾಕ್ ಸೆಕ್ಷನ್ ಎಲ್ಲನೂ ಕವರ್ ಮಾಡಿದ್ದೀನಿ ನೀಟಾಗೆ. ಪೇಸ್ಟನ್ನ ಆದಷ್ಟು ತಿಕ್ಕಾಗಿ ಇಟ್ಕೊಳ್ಳಿ, ಸೊ ದಟ್ ನಿಮಗೆ ಅಪ್ಲೈ ಮಾಡೋಕ್ಕೂ ಈಸಿ ಅನಿಸುತ್ತೆ, ಗಲೀಜ್ ಕೂಡ ಆಗೋದಿಲ್ಲ. ತೀರಾ ನೀವು ತೆಳ್ಳಗೆ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ನೆಲ ಎಲ್ಲ ಗಲೀಜಾಗುತ್ತೆ, ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ಇದೇ ಥರ ತಿಕ್ಕಾಗಿದ್ದರೆ ಈಸಿಯಾಗಿ ಅಪ್ಲೈ ಕೂಡ ಮಾಡ್ಬೋದು ನೀವು ಸೆಕ್ಷನ್ ಬೈ ಸೆಕ್ಷನ್. ಏನು ಮಿಕ್ಕಿರುತ್ತೆ ಅದನ್ನು ನಾನು ಲೆಂತ್ ಮತ್ತು ಎಂಡ್ಸ್ಗೆ ಅಪ್ಲೈ ಮಾಡಿದ್ದೀನಿ. ನನ್ನನ್ನು ನೋಡ್ಕೊಂಡು ನಾನೇ ನಗಾಡ್ತಾ ಇದ್ದೀನಿ. ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿದೆ. ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ನಾನು ಲೆಂತ್ಗೆ ಅಪ್ಲೈ ಮಾಡ್ತೀನಿ. ಈ ಸರ್ತಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿದೆ. ನೆಕ್ಸ್ಟು ಕರೆಕ್ಟಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ, ಎಲ್ಲ ಕವರ್ ಮಾಡೋ ಥರ. ಇವಾಗೆಲ್ಲ ಕವರ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಇನ್ನೂ ಜಾಸ್ತಿ ಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಲೆಂತಲ್ಲೆಲ್ಲ ಕೆಲವೊಂದು ಕಡೆ ಅಪ್ಲೈ ಆಗಿರಲಿಲ್ಲ. ಆ್ಯಂಡ್ ಅಪ್ಲೈ ಮಾಡಿ ನೀವು ಒಂದು 1/2 ಅವರ್ 40 ಮಿನಿಟ್ಸ್ ಬಿಟ್ಟರೆ ಸಾಕು. ನನಗೆ ಕೆಲಸ ಇತ್ತು ಅಂತ ನಾನು ಆರಾಮಾಗಿ ಮಾಡಿಕೊಂಡು 1-1.25 ಗಂಟೆ ಬಿಟ್ಬಿಟ್ಟಿದೆ. ಏನೂ ತೊಂದರೆ ಇಲ್ಲ, ಯಾಕಂದರೆ ಇದೆಲ್ಲನೂ ನ್ಯಾಚುರಲ್ ಆಗಿರೋದ್ರಿಂದ ನಿಮಗೆ ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಡೆಫಿನೆಟ್ಲಿ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಕಾಲ್ಗೆ ಅಂತ ಬಂದಾಗ ಈ ಒಂದು ಏನಂತಾರೆ ಸೋಲ್ ಸ್ಕಿನ್ದು ನಾನು ಮಾಸ್ಕ್ನ ತರಿಸ್ಕೊಂಡು 1-2 ಮಂತ್ಸ್ ಆಗಿತ್ತು. ಟ್ರೈ ಮಾಡೋಣ, ಒಂದು ರಿವ್ಯೂ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಇವಾಗಾದರೂ ಯೂಸ್ ಮಾಡೋಣ ಅಂತ ಹೇಳಿ ಯೂಸ್ ಮಾಡ್ತಾಯಿದ್ದೀನಿ.
ಅದು ಹಾಕೊಳ್ಬೇಕಾದ್ರೆ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಹಾಗಾಗಿ ಅದ್ರದ್ದು ವಿಡಿಯೋ ಇಲ್ಲ. ಜಸ್ಟ್ ಸಾಕ್ಸ್ ಥರ ನೀವು ಹಾಕೊಳ್ಬೇಕು ಆ್ಯಂಡ್ ಟೇಪ್ ಕೊಟ್ಟಿರ್ತಾರೆ, ಅದನ್ನು ಸ್ಟಿಕ್ ಮಾಡಿದ್ರೆ ಸಾಕು. ಒಂದು ಹಾಫ್ ಆನ್ ಅವರ್ ಬಿಟ್ಟು ನೀವು ಅದನ್ನು ರಿಮೂವ್ ಮಾಡಬೇಕು. ನೆಕ್ಸ್ಟ್ ನಾನು ಡಿಟ್ಯಾನ್ ಪ್ಯಾಕ್ನ ಯೂಸ್ ಮಾಡ್ತಿದ್ದೀನಿ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಇದೆ, ನಿಮಗೆ ಅಫೋರ್ಡಬಲ್ ರೇಂಜಲ್ಲೂ ಸಿಗುತ್ತೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಆಯಿತಾ. ಇದು ಹೇಗೆ ಅಂತ ಅಂದರೆ ಅಪ್ಲೈ ಮಾಡಿದ ತಕ್ಷಣ ಡ್ರೈ ಆಗಲ್ಲ ಬೇರೆ ಪ್ಯಾಕ್ಗಳ ಥರ. ಇದು ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ. ಇದು ಒಂಥರ ಕ್ರೀಮಿ ಟೆಕ್ಸ್ಚರು ಅಲ್ಲ, ಫೋಮ್ ಟೆಕ್ಸ್ಚರ್ ಅಲ್ಲ, ಇದ್ರ ಮಧ್ಯ ಟೆಕ್ಸ್ಚರ್ ಥರ ಇರುತ್ತೆ. ನಿಮಗೆ ತುಂಬ ಸಾಫ್ಟ್ ಟೆಕ್ಸ್ಚರ್ ಆಯಿತಾ. ಈಸಿಯಾಗಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಬೆಸ್ಟು ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ಅಬ್ಸಾರ್ಬ್ ಆಗೋದಕ್ಕೆ ಬಿಟ್ಬಿಡಿ. ಅಪ್ಲೈ ಮಾಡಿ ಒಂದು ಕಡೆ ಕೂತ್ಬಿಡಿ, ಸುಮ್ಮನೆ ಮೊಬೈಲ್ ಯೂಸ್ ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡು ಇದ್ಬಿಡಿ ಸುಮ್ಮನೆ. ನಾನು ಎಲ್ಲೆಲ್ಲ ಸ್ಕಿನ್ನು ಎಕ್ಸ್ಪೋಸ್ ಆಗಿದೆ ಸನ್ನಿಗೆ ಆ ಏರಿಯಾ ಕಂಪ್ಲೀಟ್ ಕವರ್ ಮಾಡಿದ್ದೀನಿ. ನೀವು ಅಷ್ಟೇ ಶೋಲ್ಡರು, ಕೈ, ಫೇಸು, ಹಿಂದ್ಗಡೆ ನೆಕ್ಕು ಎಲ್ಲ ಕಡೆ ಅಪ್ಲೈ ಮಾಡಿ. ನಿಮ್ಮ ಮನೇಲಿ ಯಾರಾದರೂ ಹೆಲ್ಪಿಗಿದ್ರೆ ನೀವು ಹಿಂದ್ಗಡೆ ಅಪ್ಲೈ ಮಾಡೋದು ಕೂಡ ಹೆಲ್ಪ್ ಮಾಡ್ಕೊಳ್ಬೋದು. ನನಗೆ ಇಲ್ಲಿ ಯಾರೂ ಇಲ್ಲ, ಅದಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದಾಗಿ 20 ಮಿನಿಟ್ಸ್ಗೆ ನಾನು ಹೇರ್ ವಾಶ್ನ ಮಾಡ್ಕೊಳ್ತಿದ್ದೀನಿ. ನಾನು ಅಂದ್ಕೊಳ್ತಿದ್ದೆ ಪ್ಯಾಕ್ ಹಾಕಿದ್ದೀನಿ ಹೇಗೆ ವಾಶ್ ಮಾಡೋದು ಏನು ಅಂತ ಅಂದ್ಬಿಟ್ಟು. ಎಷ್ಟು ಈಸಿಯಾಗಿ ವಾಶ್ ಆಯಿತು ಅಂದರೆ 2 to 3 ವಾಶಿಗೆಲ್ಲ ನಾನು ಆರಾಮಾಗಿ ವಾಶ್ ಮಾಡಿಬಿಟ್ಟೆ. ಆ್ಯಂಡ್ ಶ್ಯಾಂಪು ಕೂಡ ಅಷ್ಟೇ, ನಿಮಗೆ ಯಾವ್ದು ಸೆಟ್ ಆಗಿದೆಯೋ ಅದೇ ಶ್ಯಾಂಪೂನ ಯೂಸ್ ಮಾಡಿ. ಆ್ಯಂಡ್ ಶ್ಯಾಂಪೂನ ಯಾವತ್ತೂ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ, ಡೈಲ್ಯೂಟ್ ಮಾಡಿ ನೀರಲ್ಲಿ. ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಶ್ಯಾಂಪು ಬಳಸ್ತೀರಾ ಅಷ್ಟೇ ಕ್ವಾಂಟಿಟಿ ಆಫ್ ವಾಟರ್ನ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ನಾನು 2 to 3 ವಾಶಲ್ಲೆಲ್ಲ ಕಂಪ್ಲೀಟ್ ಹೇರ್ ವಾಶ್ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟು ಹೇರ್ ಮಾಸ್ಕ್ ಅಪ್ಲೈ ಮಾಡ್ತಾ ಇದ್ದೀನಿ. ಹೇರ್ ಮಾಸ್ಕ್ ಯಾವತ್ತೂ ಅಷ್ಟೇ ಕೂದಲು ಸ್ವಲ್ಪ ನೀರು ಕಡಿಮೆ ಇರಬೇಕು. ತೀರಾ ನೀರಿದ್ರೆ ಕೂದಲಲ್ಲಿ ನಿಮಗೆ ಮಾಸ್ಕ್ ಅಪ್ಲೈ ಮಾಡಿದ್ರು ಏನೂ ಪ್ರಯೋಜನ ಬರಲ್ಲ. ಅದಕ್ಕೆ ಏನು ಮಾಡ್ತೀರಾ, ನೀರನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಆಮೇಲೆ ನೀವು ಮಾಸ್ಕು ಅಥವಾ ಕಂಡೀಷ್ನರ್ ನಿಮಗೆ ಏನು ಅನುಕೂಲನೋ ಅದನ್ನು ಅಪ್ಲೈ ಮಾಡ್ಕೊಳ್ಬೋದು. ಆ್ಯಂಡ್ ಕಂಡೀಷ್ನರ್ ಆಗಲಿ ಮಾಸ್ಕ್ ಆಗಲಿ ನೀವೇನೇ ಅಪ್ಲೈ ಮಾಡಿದ್ರು 15 ಮಿನಿಟ್ಸ್ ಬಿಟ್ಟು ಹೇರ್ನ ವಾಶ್ ಮಾಡ್ಕೊಳ್ಳಿ. ಕೆಲವೊಬ್ರು ಹೇಳ್ತಾರೆ 5 ನಿಮಿಷ ಸಾಕು ಅಂತ. 5 ನಿಮಿಷದಲ್ಲಿ ನೀವೇನು ಚೇಂಜಸ್ ನೋಡ್ತೀರಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾರೆ 3 ನಿಮಿಷ ಸಾಕು ಅಂತ. ನಂಗೆ ಗೊತ್ತಿಲ್ಲ 3 ನಿಮಿಷದಲ್ಲೆಲ್ಲ ವರ್ಕ್ ಆಗುತ್ತಾ ಏನು ಅಂತ. ನಾನು ಅಟ್ಲೀಸ್ಟ್ 15-20 ಮಿನಿಟ್ಸ್ ಆದರೂ ಬಿಡ್ತೀನಿ. ಎಷ್ಟೋ ಸರ್ತಿ ನನ್ನ ಡ್ರೈ ಹೇರ್ಗೆ ನಾನು ಮಾಸ್ಕ್ನ ಅಪ್ಲೈ ಮಾಡಿ ಒಂದು 20 ನಿಮಿಷ ಬಿಟ್ಟು ಸ್ನಾನ ಮಾಡಿದ್ದೀನಿ. ಇವಾಗಲೂ ಹಾಗೇನೆ ಆ 20 ನಿಮಿಷ ಗ್ಯಾಪಲ್ಲಿ ನಾನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಡವ್ ಅವ್ರದ್ದೇ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ. ಬಾಡಿ ಸ್ಕ್ರಬ್ ಮಾಡೋದು ತುಂಬಾ ಒಳ್ಳೆಯದು. ನಿಮಗೆ ಆದರೂ ಡೆಡ್ ಸ್ಕಿನ್ ಇದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಚಿಕ್ಕ ಚಿಕ್ಕ ಬಂಪ್ಸ್ ಇದ್ದರೆ ಅದು ರಿಮೂವ್ ಆಗುತ್ತೆ. ಅದಾದಮೇಲೆ ನೀವು ನೀಟಾಗಿ ಶೇವ್ ಮಾಡ್ಬೋದು. ಇವಾಗ ನಾನು ಏನಕ್ಕೆ ಮತ್ತೆ ಶೇವ್ ಮಾಡ್ತಾಯಿದ್ದೀನಿ ವ್ಯಾಕ್ಸ್ ಮಾಡಿ ಆದಮೇಲೆ ಅಂತ ಅಂದರೆ, ಕೆಲವೊಂದು ಕಡೆ ಹೇರ್ ಎಲ್ಲ ಹಾಗೆ ಬಿಟ್ಬಿಟ್ಟಿರ್ತೀವಿ, ಗೊತ್ತಾಗೋದಿಲ್ಲ. ಕೆಲವೊಂದು ಏರಿಯಾಸ್ ಕವರ್ ಮಾಡಿರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ವ್ಯಾಕ್ಸಿಂಗ್ ಫೋಮ್ನ ಬಳಸಿದ್ದೀನಿ. ಎಲ್ಲ ಪ್ರಾಡಕ್ಟು ಟ್ಯಾಗ್ ಮಾಡಿರ್ತೀನಿ, ನಿಮಗೆ ಬೇಕು ಅನ್ಸಿದ್ರೆ ತೊಗೊಳ್ಳಿ. ವ್ಯಾಕ್ಸಿಂಗ್ ಫೋಮ್ ತುಂಬಾ ಈಸಿ ಅಂತ ಅನಿಸುತ್ತೆ ಶೇವಿಂಗ್ ಮಾಡೋ ಟೈಮಲ್ಲಿ, ಅದಕ್ಕೋಸ್ಕರ ನಾನು ಫೋಮ್ನ ಬಳಸ್ತೀನಿ. ಕೆಲವೊಂದು ಸತಿ ಇಲ್ಲ ಅಂದರೆ ಸೋಪ್ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಶ್ಯಾಂಪು ಕೂಡ ಯೂಸ್ ಮಾಡಿ ನಾನು ರೇಸ್ ಮಾಡಿರೋದು ಉಂಟು. ಏನು ಇಲ್ದಿರ್ಬೇಕಾದ್ರೆ ನಾನಿಲ್ಲಿ ಏನು ರಬ್ ಮಾಡ್ತಾ ಇದ್ದೀನಿ ಆ ಥರ ರಬ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಕಾಲು ಸ್ವಲ್ಪ ಏನಂತಾರೆ ತುಂಬ ರಫ್ ಆ್ಯಂಡ್ ಟಫ್ ಆಗುತ್ತೆ, ಅದಕ್ಕೋಸ್ಕರ ನಾನು ತುಂಬ ಹಾರ್ಷಾಗಿ ರಬ್ ಮಾಡ್ತಾ ಇದ್ದೀನಿ. ನೀವು ಸ್ಮೂತಾಗಿ ಜೆಂಟಲಾಗಿ ನೀವು ಮಾಸ್ಕ್ನ ರಬ್ ಮಾಡ್ಬೋದು. ಅದಾದಮೇಲೆ ವಾಶ್ ಮಾಡ್ಬೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಕೂದಲೆಲ್ಲ ಹಾಗೆ ಇದೆ ಕಾಲಲ್ಲಿ, ಅದಕ್ಕೋಸ್ಕರನೇ ಮತ್ತೆ ನಾನು ಶೇವ್ ಮಾಡೋದು. ನಾನು 15 days ಒನ್ಸ್ ಆ ಥರ ಬಾಡಿ ಶೇವ್ ಮಾಡ್ತೀನಿ. ನನಗೆ ನೆಸಸರಿ ಇದ್ದರೆ ಮಾತ್ರ, ಶೂಟ್ ಪರ್ಪಸ್ ಇದ್ದರೆ ಮಾತ್ರ ಶೇವ್ ಮಾಡ್ತೀನಿ. ಇಲ್ಲ ಅಂದರೆ ನನ್ನ ಬಾಡಿಯಲ್ಲಿ ಹೇರ್ ಆಗೇ ಇರುತ್ತೆ, ನನಗೇನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಂದ್ಬಿಟ್ಟು ನಾನು ಬಿಟ್ಬಿಡ್ತೀನಿ. ಇಫ್ ಇಟ್ ಈಸ್ ರಿಯಲಿ ನೆಸಸರಿ, ಯಾಕಂದರೆ ಆಸೆಗೆ ಬೇಕಿತ್ತು, ಅದಕ್ಕೋಸ್ಕರ ನಾನು ರೇಸ್ ಮಾಡ್ತಿದ್ದೆ. ಇವನ್ 100 ಜನ್ಮಕ್ಕೆ ಡೆಫಿನೆಟ್ಲಿ ಮಾಡಲೇಬೇಕಿತ್ತು, ಅದಕ್ಕೆ ಮಾಡ್ತಿದ್ದೆ. ಬಿಟ್ಟರೆ ಇಲ್ಲಾಂದರೆ ನಾನು ಮಾಡೋಕ್ಕೋಗಲ್ಲ. ನೀವು ಮಾಡಲೇಬೇಕು ಅನ್ನೋದೇನಿಲ್ಲ ಕೊಂಡ್ರು. ನಿಮಗೆ ಇಷ್ಟ ಆಯಿತು ಅಂದರೆ ಮಾಡಿ, ಇಲ್ಲ ಬಾಡಿ ಹೇರಲ್ಲಿ ನೀವು ಕಂಫರ್ಟಬಲ್ ಆಗಿದ್ದೀರಾ ಅಂದರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ಸ್ಕಿಪ್ ದಿಸ್ ಪಾರ್ಟ್. ಬಾಡಿ ಸ್ಕ್ರಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಡಿ ವಾಶ್ ಮಾಡ್ಕೊಳ್ಳಿ ಸಾಕು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಂದು ರಿಫ್ರೆಶ್ಮೆಂಟ್ ಕೊಡುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟು ಹೇರ್ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಡ್ರೈ ಮಾಡೋದು ನಾನೇನು ತೋರ್ಸೋಕೆ ಹೋಗಲ್ಲ, ಬಿಕಾಸ್ ಸುಮಾರು ಸರ್ತಿ ನಾನು ಪ್ರತಿ ವಿಡಿಯೋಸಲ್ಲೂ ನಿಮಗೆ ತೋರಿಸ್ತೀನಿ ಹೇಗೆ ಡ್ರೈ ಮಾಡ್ಕೊಳ್ತೀನಿ ಅಂತ. ಆ್ಯಂಡ್ ನೀವು ಅಷ್ಟೇ ಟೂಲಿಂದಾನೇ ನೀವು ಹೇರ್ನ ಡ್ರೈ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಬಿಸಿಲಲ್ಲಿ ನಿಂತ್ಕೊಂಡ್ರು ಕೂದಲು ಡ್ರೈ ಆಗುತ್ತೆ. ಆ್ಯಂಡ್ ಮನೆ ಮೇಲೆ ನಿಂತ್ಕೊಂಡ್ರೆ ಗಾಳಿ ಬರುತ್ತೆ ಗೊತ್ತಾ, ಆ ಗಾಳಿಯಲ್ಲಿ ಕೂಡ ನೀವು ಕೂದಲನ್ನ ಡ್ರೈ ಮಾಡ್ಬೋದು. ಇದೇ ಇರಬೇಕು, ಅಯ್ಯೋ ನನ್ನ ಹತ್ರ ಇದಿಲ್ಲ ಅಂತೆಲ್ಲ ತಲೆ ಕೆಡ್ಸ್ಕೊಂಬೇಡಿ ಆಯಿತಾ. ಬಿಸಿಲಲ್ಲಿ ಹೇಗೆ ಕೂದಲು ಒಣಗಿಸೋದು ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸಿದ್ದೀನಿ. ಜಸ್ಟ್ ಹೋಗಿ ಬಾಚಿಂಗೆ ತೊಗೊಂಡು ಬಾಚ್ತಾ ಇರಿ ಬಿಸಿಲಲ್ಲಿ ನಿಂತ್ಕೊಂಡು, ಆಟೋಮೆಟಿಕ್ ಡ್ರೈ ಆಗುತ್ತೆ ಕೂದಲು. ಆ್ಯಂಡ್ ನೆಕ್ಸ್ಟು ನೇಲ್ ಪಾಲಿಶ್ ಚೇಂಜ್ ಮಾಡ್ತಾ ಇದ್ದೀನಿ. ಯಾಕೋ ನನಗೆ ಇಷ್ಟ ಆಗಿಲ್ಲ ಆ ಕಲರ್. ಆ್ಯಂಡ್ ಕಲರ್ ಬಾರ್ ಅವ್ರದ್ದು ನೇಲ್ ಪಾಲಿಶ್ ರಿಮೂವರ್ ಯೂಸ್ ಮಾಡಿರೋದು. ಎಷ್ಟು ನೀಟಾಗಿ ಅದು ರಿಮೂವ್ ಆಗಿಬಿಡುತ್ತೆ ಗೊತ್ತಾ, ಒಂದೆರಡೇ ಸ್ವೈಪು ನೀಟಾಗಿ ಎಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ಈ ನೇಲ್ ಪಾಲಿಶ್ ನಾನು ನೈಕಾಯಿಂದ ತರಿಸ್ಕೊಂಡಿದ್ದು. ಸಕ್ಕತ್ತಾಗಿದೆ ಕಲರ್ ಆಯಿತಾ, ರೆಡ್ ಅಂತ ಅನ್ನಿಸ್ತು. ಡಬಲ್ ಕೋಟ್ ಹಾಕಿದ್ಮೇಲೆ ಒಂಥರ ಮರೂನ್ ಕಲರ್ ಬಂತು. ನಂಗೆ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ನಾನು ಏನೆಲ್ಲ ಬಳಸಿದ್ದೀನಿ ಈ ವಿಡಿಯೋದಲ್ಲಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ, ಎಕ್ಸೆಪ್ಟ್ ಈ ನೈಟ್ ಡ್ರೆಸ್. ಈ ನೈಟ್ ಡ್ರೆಸ್ಸು ನಾನು ತೊಗೊಂಡಿರೋದು ಝುಡಿಯೋಯಿಂದ.
ಅದು ಎಲ್ಲಿ ಗೊತ್ತಾ, ಮಂತ್ರಾಲಯದಿಂದ ಬರಬೇಕಾದ್ರೆ ಅಲ್ಲೊಂದು ಜುಡಿಯೋ ಕಾಣಿಸ್ತು ಅಂತ ತೊಗೊಂಡಿದ್ದು. ಸೊ ಹಾಗಾಗಿ ನಿಮಗೆ ಇದ್ರದ್ದು ಲಿಂಕ್ ಎಲ್ಲ ಸಿಗಲ್ಲ. ಆ್ಯಂಡ್ ನೀವು ಯಾವುದೇ ಜುಡಿಯೋಗೆ ಹೋಗ್ರೋ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ, ಹುಡುಕ್ಬೇಕು ಅಷ್ಟೇ, ಇನ್ನೇನಿಲ್ಲ. ಅಲ್ಲೇ ಇರುತ್ತೆ ಕಲೆಕ್ಷನ್ಸ್ ಎಲ್ಲ. ಸೊ ನೋಡಿ ಸಿಗುತ್ತೆ, ತೊಗೊಳ್ಳಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಆ್ಯಂಡ್ ನಾನು ಫುಲ್ ಪ್ಯಾಕ್ ಅಪ್ಲೈ ಮಾಡಿದೆ ಅಲ್ವಾ, ಸ್ಕಿನ್ನು ಡ್ರೈ ಆಗಿರುತ್ತೆ, ಅದಕ್ಕೆ ಬಾಡಿ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಸನ್ಸ್ಕ್ರೀನ್ ಆಯಿತಾ, ವ್ಯಾಸ್ಲಿನ್ ಅವ್ರದ್ದು. ಇದ್ರೊಟ್ಟಿಗೆ ನಾನು ವ್ಯಾಸ್ಲಿನ್ ಅವ್ರದ್ದೇ ಬಾಡಿ ಆಯಿಲ್ ಅಪ್ಲೈ ಮಾಡ್ತೀನಿ. ಬಿಕಾಸ್ ಮಾಸ್ಕು ಡ್ರೈ ಮಾಡಿಬಿಡತ್ತೆ ನಿಮ್ಮ ಸ್ಕಿನ್ನನ್ನೆಲ್ಲ. ಅದಕ್ಕೋಸ್ಕರ ನೀವು ಸನ್ಸ್ಕ್ರೀನು ಅಥವಾ ಮಾಯಿಶ್ಚರೈಸರ್ ಅಥವಾ ಬಾಡಿ ಲೋಷನ್ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ಅಪ್ಲೈ ಮಾಡಿ. ಹಾಗೆ ಬಿಟ್ಟರೆ ತೀರಾ ಡ್ರೈ ಆಗಿಬಿಡುತ್ತೆ, ಒಂಥರ ಹಿಂಸೆ ಆಗುತ್ತೆ. ಅದಕ್ಕೇ ನಾನು ಈ ಲೋಷನ್ ಅಪ್ಲೈ ಮಾಡಿ ವ್ಯಾಸ್ಲಿನ್ ಅವ್ರದ್ದೇ ಈ ಬಾಡಿ ಆಯಿಲ್ ಬರುತ್ತೆ. ಇದೇನು ನೀವು ಜಾಸ್ತಿ ತೊಗೋಬೇಕು ಅಂತ ಇಲ್ಲ, ಜಸ್ಟ್ ಒಂದೇ ಒಂದು ಡ್ರಾಪ್ ತೊಗೊಂಡ್ರೆ ಸಾಕು. ನಾನು ತೋರಿಸ್ತೀನಿ ನೋಡಿ ಕ್ವಾಂಟಿಟಿ ಎಷ್ಟು ಅಂತ. ಇಷ್ಟೇ ಸಾಕು, ಎರಡೂ ಕೈ ನೀಟಾಗಿ ಕವರ್ ಆಗುತ್ತೆ. ಇದು ಒಂದು ಬಾಟಲ್ ನನಗೆ ಲೈಫ್ ಟೈಮ್ ಬರುತ್ತೆ. ಬಿಕಾಸ್ ಅಷ್ಟು ಈಸಿಯಾಗೆ ನೀವು ಒಂದೇ ಒಂದು ಡ್ರಾಪಲ್ಲಿ ಕೈನ ಕಂಪ್ಲೀಟಾಗಿ ಕವರ್ ಮಾಡ್ಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ಚಂದ ಕಾಣ್ತಿದೆ ನನ್ನ ಕೈ. ಬರೀ ಕೈಗೆ ಅಷ್ಟೇ ಅಲ್ಲ, ನಾನು ನನ್ನ ಕಾಲಿಗೆ ಕೂಡ ನೇಲ್ ಪಾಲಿಷ್ನ ಅಪ್ಲೈ ಮಾಡಿದೆ. ಬಿಕಾಸ್ ಮಾಸ್ಕ್ ಎಲ್ಲ ಹಾಕೊಂಡಿದ್ದೆ ಅಲ್ವಾ, ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು ಕಾಲು ಅಂತ ಹೇಳಿ ಕಾಲು ಬೆರಳಿಗೂ ನಾನು ನೇಲ್ ಪಾಲಿಷ್ನ ಅಪ್ಲೈ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟು ನಾನು ಯಾವುದೇ ರೀತಿ ಸ್ಕಿನ್ ಕೇರ್ ಮಾಡ್ಕೊಳ್ತಿಲ್ಲ ಇವತ್ತು ರಾತ್ರಿ, ಹಾಗೆ ಬಿಟ್ಬಿಡ್ತೀನಿ. ಅದಕ್ಕೆ ಲಿಪ್ಪಿಗೆ ಮಾತ್ರ ಈ ಒಂದು ಟಿಂಟ್ನ ಅಪ್ಲೈ ಮಾಡ್ತೀನಿ. ನೀವು ಎವ್ರಿ ಡೇ ಈ ಟಿಂಟ್ನ ಈ ಥರ ಯೂಸ್ ಮಾಡ್ಬೋದು. ನಿಮಗೆ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಜಸ್ಟ್ ಈ ರೀತಿ ಔಟ್ಲೈನ್ ಮಾಡಿಕೊಂಡು ಒಂದು 2 to 3 ಸೆಕೆಂಡ್ಸ್ ಇಲ್ಲ ಒಂದು 5 ಸೆಕೆಂಡ್ಸ್ ಹಾಗೆ ಬಿಟ್ಟರೆ ಆ ಒಂದು ಏನು ಟಿಂಟ್ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಸ್ಪ್ರೆಡ್ ಆಗುತ್ತೆ, ಆಯಿತಾ. ಆ್ಯಂಡ್ ನಿಮ್ಮ ಕೈ ಬೆರಳಿಂದ ನೀಟಾಗಿ ಫುಲ್ ತುಟಿಗೆ ನೀವು ಅದನ್ನು ಅಪ್ಲೈ ಮಾಡಿ. ಈ ರೀತಿ ಅಪ್ಲೈ ಮಾಡಿ ಆದಮೇಲೆ ನಿಮ್ಮ ಹತ್ರ ವ್ಯಾಸ್ಲಿನ್ ಇದ್ದರೆ ವ್ಯಾಸ್ಲಿನ್ ಯೂಸ್ ಮಾಡಿ, ಅಥವಾ ನಿಮ್ಮ ಹತ್ರ ಯಾವ ಲಿಪ್ ಬಾಮ್ ಇರುತ್ತೋ ಆ ಲಿಪ್ ಬಾಮ್ನ ಯೂಸ್ ಮಾಡ್ಬೋದು. ನನ್ನ ಹತ್ರ ಇದು ಡಿಕನ್ಸ್ಟ್ರಕ್ಟ್ ಅವ್ರದ್ದು ಇದೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಪ್ಯಾಂಪರ್ ರೂಟೀನ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದೇನು ಅಂದರೆ ನಾನು ಮತ್ತೆ ನನ್ನ ಕೂದಲನ್ನ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ಕಟ್ ಮಾಡಿಸ್ತೀನಿ ಅಂತ ನಿಮಗೆ ಖಂಡಿತ ತೋರಿಸ್ತೀನಿ. ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಯಾವ ಥರ ಕಟ್ ಮಾಡಿಸ್ಲಿ ಅಂತ. ತೀರಾ ಶಾರ್ಟ್ ಮಾಡಿಸ್ಲಾ ಅಥವಾ ಲಾಂಗೇ ಇರಲ್ಲ, ಪ್ಲ್ಯಾನ್ ಮಾಡಿ ಡೆಫಿನೆಟ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಆಯಿತಾ. ಆ್ಯಂಡ್ ದಿಸ್ ವಾಸ್ ದಿ ಫೈನಲ್ ರಿಸಲ್ಟ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ, ಆಯಿತಾ. ಓಕೆ, ಬಾಯ್.